ಇನ್ನು ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷದ ಹಾಗೆ ಮಳೆ ಅಬ್ಬರ ಜೋರಾಗಿದೆ. ಪ್ರಚಂಡ ಮಳೆಯಿಂದಾಗಿ ಮುಂಬೈನ ಹಲವೆಡೆ ಭಾರೀ ಅವಾಂತರಗಳಾಗಿವೆ. ಸೂರಿಲ್ಲದೆ ಜನ ಭೀತಿಗೆ ಬಿದ್ದಿದ್ದಾರೆ. ಪ್ರವಾಹಕ್ಕಿಂತ ಜನರ ಕಣ್ಣೀರ ಕೋಡಿಯೇ ಹೆಚ್ಚು ಹರಿದಿದೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಜಲಾಸುರ ಅಬ್ಬರಿಸಿ ಬಬ್ಬರಿದಿದ್ದಾರೆ. ಇನ್ನು ಮುಂಬೈನಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಇರೋಕೆ ಸೂರಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಆಗ್ತಿಲ್ಲ, ಮನೆಯಿಂದ ಹೊರಬರೋಕ್ಕೂ ಕಷ್ಟ, ಜೀವನ ಹೇಗೆ ಅನ್ನೋ ಚಿಂತೆ ಎಲ್ಲರನ್ನ ಕಾಡ್ತಿದೆ. ಯಾಕಂದ್ರೆ ಜಲಾಸುರನ ದಾಳಿಗೆ ಮಹಾನಗರಿ ಮುಂಬೈ ಜನರ ಬದುಕು ಬೀದಿಗೆ ಬಂದಿದೆ. ನಗರಕ್ಕೆ ನಗರವೇ ಮಳೆ ನೀರಿನಲ್ಲಿ ಮುಳುಗುತ್ತಿದೆ. ಊರಿಗೆ ಊರೇ ಸಮುದ್ರದಂತಾಗಿದೆ. ಮಹಾಮಳೆಯ ರೌದ್ರಾವತಾರಕ್ಕೆ ಮುಂಬೈ ನಗರಿ ಬದರಗುಟ್ಟಿ ಹೋಗಿದ್ದೆ. ಅಂಧೇರಿ, ಬಾಂದ್ರಾ, ಕೊಲ್ಲಾಪುರ, ನಾಸಿಕ್ ಸೇರಿ ರಾಜ್ಯದ ಇತರೆ ಕಡೆಗಳಲ್ಲಿ ವರುಣ ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಧೋ ಅಂತ ಸುರಿಯುತ್ತಿರುವ ಡೆಡ್ಲಿ ಮಳೆಗೆ ಜನವಸತಿ ಪ್ರದೇಶಗಳೆಲ್ಲ ಜಲಾವೃತವಾಗಿದೆ. ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಬಳಿ ಅಲೆಗಳ ಅಬ್ಬರ. ರಣಮಳೆಗೆ ಮುಂಬೈನಲ್ಲಿ ನದಿಗಳಂತೂ ಉಕ್ಕಿ ಹರಿಯುತ್ತಿದೆ. ಗೇಟ್ ವೇ ಆಫ್ ಇಂಡಿಯಾ ಬಳಿ ಕಂಡುಬಂದ ಅಲೆಗಳ ರೌದ್ರ ನರ್ತನ ಎಂತವರನ್ನ ಬೆಚ್ಚಿ ಬೀಳಿಸುವಂತಿದೆ. ರೈಲು ನಿಲ್ದಾಣಗಳಲ್ಲೂ ಇದೇ ಮಳೆ ರಗಳೆ. ರೈಲು ನಿಲ್ದಾಣದ ಅಂಡರ್ ಪಾಸ್ ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ನೀರು ನಿಂತಿದ್ದು ಪ್ರಯಾಣಿಕರು ಪರದಾಡುವಂತಾಯಿತು. ಕೊಚ್ಚಿ ಹೋಗ್ತಿದ್ದವರ ರಕ್ಷಣೆಗೆ ಹರಸಾಹಸ. ಬಾಂದ್ರಾದಲ್ಲಿ ಜಲರಾಕ್ಷಸನ ಆರ್ಭಟ ನೋಡಿ. ನದಿ ದಾಟಲು ದೋಣಿಯಲ್ಲಿ ಹೋಗ್ತಿದ್ದವರು ನೀರಿನ ರಭಸಕ್ಕೆ ಮಗುಚಿ ಬಿದ್ದಿದ್ದಾರೆ. ಕೂಡಲೇ ಅಲರ್ಟ್ ಆದ ಸ್ಥಳೀಯರು ಪ್ರವಾಹದಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಹರಸಾಹಸವನ್ನ ಪಟ್ಟಿದ್ದಾರೆ. ಟ್ರ್ಯಾಕ್ಟರ್ ನೀರು ಪಾಲು, ಚಾಲಕ ಬಚಾವ್. ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ. ರಸ್ತೆ ಮೇಲೆ ರಭಸವಾಗಿ ನೀರು ಹರಿಯುತ್ತಿದೆ. ಈ ವೇಳೆ ರಸ್ತೆ ದಾಟಲು ಹೊರಟ ಟ್ರ್ಯಾಕ್ಟರ್ ಒಂದು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಚಾಲಕ ಕೂಡ ನೀರಿನಲ್ಲಿ ಸಿಲುಕಿದ್ದು ಚಾಲಕನ ಮೇಲೆ ಟ್ರ್ಯಾಕ್ಟರ್ ಮಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಬಚಾವಾಗಿದ್ದಾನೆ. ಈ ದೃಶ್ಯ ಎಲ್ಲೆಡೆ ವೈರಲ್ ಆಗಿದೆ. ಇತ್ತ ನಾಸಿಕ್ನ ಮಲೆಗಾಂವ್ ಪ್ರಮುಖ ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ವು. ವಾಹನ ಸವಾರರು ಪರದಾಡಿಕೊಂಡೇ ರಸ್ತೆಯನ್ನ ದಾಟುವಂತಾಯಿತು. ಒಟ್ಟಾರೆ ಮುಂಬೈನಲ್ಲಿ ಮುಂದಿನ 3-4 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಮಹಾನಗರಿಯಲ್ಲಿ ಜಲಾಸುರ ಆರ್ಭಟಿಸಿದ್ರೆ ಉತ್ತರ ಕರ್ನಾಟಕಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ಟಿವಿ9.